Nice. It is more thrilling. Thrilling, yeah. Thrilling that side also. Free fall. 60 feet high. Free fall. Free fall. Bungee, That like one is zero gravity. Zero gravity bumper ka rocket ejection is very fun. ಓಕೆ First do here. First. Okay, then after. ಆಯ್ಸ್ ಈಗ ನೋಡಿ ನನ್ನ ಗೆಟಪ್ಪು ಯಾವ ಥರ ಇದೆ ಅಂತಂದು ಹೇಳಿ ಜಿಪ್ ಲೈನ್ ಮಾಡಕ್ಕೆ ಹೋಗ್ತಿದ್ದೀವಿ. ಏನೋ ಹೇಳ್ತಾ ಇದ್ದಾನೆ, ಮ್ಯೂಟ್ ಮಾಡ್ಬೇಕು ಅದನ್ನು. ಬನ್ನಿ ಜಿಪ್ ಲೈನ್ ಆಡಿ ಬರೋಣ, ಹೋಗಿ ಯಾವ ಥರ ಇರ್ತದೆ ಹಂಗೆ. ಜಿಪ್ ಲೈನ್ ಸಕ್ಕತ್ತಾಗಿರುತ್ತೆ. ನಿಮ್ಮ ಫಾಲೋವರ್ಸ್ ಏನು ಮೇಲಿಂದ ಬಿತ್ತವಲ್ಲ? ಮೇಲಿಂದ ಬಿದ್ದಾರ ಅಂದರೆ, ಬಟ್ ಇಟ್ ಈಸ್ ಎ ಕಾಪಿರೈಟೆಡ್ ಇಶ್ಯೂ ಬ್ರೋ. ಕಂಟೆಂಟ್ ಬ್ಯಾನ್ ಮಾಡಿಬಿಡ್ತದೆ ಯೂಟ್ಯೂಬು. ಸೆನ್ಸರ್ ಇಶ್ಯೂ, ಸಾರಿ, ಏನೋ ಒಂದು ಇಶ್ಯೂ ನೋಡಿ. ಅಲ್ಲಿಗೆ ಹೋಗೋದು. ಗಾಯ್ಸ್ ಬನ್ನಿ ಹೋಗೋಣ, ನಿಂದು ಕವರ್ ಆಗುತ್ತೆ ಈಗ. ಓಕೆ ಧ್ರುವ ಧ್ರುವ ಆ ಧರ್ಮರಾಜು ಯಮ ಧರ್ಮರಾಜು ಒಕ್ಕಡೈ ಧ್ರುವ ಧ್ರುವ ಕಲ್ಬೋಸಕುನ್ನ ತೇಜಂ ಧ್ರುವ ಧ್ರುವ. No, it's just a vlog. You finished the rides of the zero gravity bumper. No, we are heading towards there. On the back side. On the back side. ಇದು ಮುಗಿಸ್ಕೊಂಡು ಹೋಗೋಣ ಬಾ ಫಸ್ಟ್. Are you No, first we'll play this. ಏನಂತ? 5 o'clock ಕ್ಲೋಸ್ ಅಂತೆ. ಇದು 20. ಏ ಬಿಡ ಬಿಟ್ಟಾಕಿ ಏನು ಮಾಡ್ತೀಯಾ? ಓಕೆ. ಸೂಪರ್ ಇರಕ್ಕ, ಸೂಪರ್ ಆಯ್ತು ಅಂತ ಹೇಳ್ದಿ. ಇದು ನಾಡಂಬ ನೋಡೋಣ, ಟೈಮ್ ಉಳಿತಲ್ಲ, ಲಾಸ್ಟಿಗೆ 6 ಗಂಟೆಗೆ ಐತಲ್ಲ. ಕ್ರಿಕೆಟ್ 10 ಗಂಟೆ ಹೋಗೋನಲ್ಲಿ, ಅವಾಗಿನ ಕ್ಲೋಸ್ ಮಾಡ್ತಿರ್ತಾರೆ, ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಗೈಸ್ ಇವಾಗ ನೋಡಿ, ಇದನ್ನ ಆಡ್ತಾ ಇದೀವಿ. ಬುಲ್ ಆಡೋಣ ಬನ್ನಿ. ಸ್ಪೀಡ್ ಫುಲ್ ಸ್ಪೀಡ್. ಭಾರಿ ಬಿದ್ದ ಗೈಸ್, ಇವನಂತೂ ಭಾರಿ ಬಿದ್ದ ಕಣ. ನೈಸ್ ಬ್ರೋ, ನೈಸ್ ಬ್ಯಾಕ್ ಫ್ಲೋ ಬ್ರೋ, ಕೀಪ್ ಇಟ್ ಅಪ್. ಶರ್ಟ್ ಕುಪ್ಪೆದಾಯ್ತು. ಮುಗಿದು ಗೈಸ್ ನಂದು. ನೋಡ್ರಿ ಯಾವ ಥರ ಬಿದ್ದೆ ನಾನು ಅಂತ ಹೇಳಿ. ನನ್ನ ಮಗ ಶರ್ಟ್ ಕೊಪ್ಪಿದಾಗ ಅಂತ ಸಾಯ್ತಿದ್ದಾನೆ. ಥ್ಯಾಂಕ್ ಯು ನೋಡ್ರಿ. ಹಿಂಗೆ ಹೋಗೋದಾ? ಯಾವುದಕ್ಕೆ? ಈಗ 12D ಶೋ ಬಂದಿದ್ದೀವಿ. 12D ಶೋ ನೋಡೋಣ ಅಂತ ಹೇಳಿ. ಯಾವ ಥರ ಇರುತ್ತೆ ನೋಡಬೇಕು. ಇವನು ಇಲ್ಲೇ ಇದ್ದಾನೆ. ಅವರಿಬ್ಬರು ಅಲ್ಲಿ ಜೀರೋ ಗ್ರಾವಿಟಿ ಆಡಕ್ಕೆ ಹೋಗಿದ್ದಾರೆ. ಸೊ ಟೈಮ್ ಇಲ್ಲ ಗಾಯ್ಸ್, ಭಾಳ ಲೇಟಾಗಿ ಕೊನೆಗೂ ನನ್ನ ಶರ್ಟಿಗೆ ಏನು ತಿನ್ಸೋರೆ. ಟೈಮ್ ಇಲ್ಲ, ಭಾಳ ಲೇಟಾಗಿ ಬಂದುಬಿಟ್ವಾ. ಸೊ ಎಲ್ಲ ಸೆಗ್ರಿಗೇಟ್ ಆಗಿದ್ದೀವಿ ಫಾಸ್ಟಾಗಿ, ಎಲ್ಲ ಆಲ್ಮೋಸ್ಟ್ ಮುಗಿಸೋದಕ್ಕೋಸ್ಕರ. ಬನ್ನಿ ಇವಾಗ ಇದನ್ನ ಆಡೋಣ. ನೋಡಿ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಫೋನಲ್ಲಿ ಚಾರ್ಜ್ ಇಲ್ಲ, ಬ್ಲಾಗ್ ಮಾಡೋದಾದ್ರೆ ಅಲ್ಲಿ ಅದರಿಂದ ಇದರಿಂದ ಅದಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ಅದೇನು ಬೇಡ ಬಿಡು, ಏನೂ ಆಗಲ್ಲ. ನಮಗೂ ಏನು ಬರುತ್ತಾ? ಇದು ಆಟ ಸಾಮಾನ, ಇದು ಗಾಡಿ ಅಲ್ಲ. ಓಕೆ ಸ್ಟಾರ್ಟ್. ಓ ಬಂದೆ, ಚಲೋ ಚಲೋ. ಚಲೋ
ಫ್ರೀ ಫಾಲ್ ಅಂತೆ, ಬಂಜಿ ಜಂಪ್ ಥರ ಇದೆ ಇದು. ನಮಗೆ ಯಾಕೋ ಒಂಚೂರು ಡೌಟ್ ಹೊಡಿತು, ಅದಕ್ಕೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಇವನ ಮೇಲೆ ಮಾಡೋಣ ಅಂತಂದೇಳಿ ಇವನ್ನ ರೆಡಿ ಮಾಡಿಸಿದೀವಿ ಬಕ್ರನ್ ಮಾಡೋಕ್ಕೀಗ. ಒಂದು ಎಕ್ಸ್ಪೀರಿಯನ್ಸ್ ಮೇಲ್ಗಡೆ ನಾವು ನೆಕ್ಸ್ಟ್ ಮಾಡೋಣ ಬನ್ನಿ. ಟೈಮ್ ಆಗ್ಬಿಟ್ಟಿದೆ, ಲಾಸ್ಟ್ ಇದೇ ಆಗುತ್ತೆ ಅನ್ಸುತ್ತೆ. ಅದು ಕೂಡ ಚೆನ್ನಾಗಿರ್ತಾ ಇತ್ತು, ಜಾರ್ಖಂಡ್ ಹೋಗಿ ಫುಟ್ಬಾಲ್ ಆಡೋಂಥದ್ದು, ಡಬ್ಬನ್ನು ಬೆಳಿತಿರ್ತೀವಿ. ಇದು 360 ಡಿಗ್ರಿ ಸ್ವಿಂಗು, ಅವೆಲ್ಲ ಆಡೋಕೆ ಆಗ್ತಾ ಇಲ್ಲ ಇವಾಗ ಟೈಮ್ ಆಗಿರೋದ್ರಿಂದ. ಇದು ಒಂದು ಆಡ್ಕೊಂಡು ಹೋಗ್ಬಿಡೋಣ ಬನ್ನಿ. ಎಷ್ಟು ಹೈಟ್ ಇದೆ ನೋಡಿ ಇದು. ಕ್ಲೈಂಬ್ ಕೂಡ ಮಾಡ್ಬೋದಂತೆ, ಬಟ್ ಕ್ಲೈಂಬಿಂಗ್ ಎಲ್ಲ ಜಿಮ್ನಾಸ್ಟಿಕ್ ಮಾಡೋಕ್ಕೆ ಇವಾಗ ಟೈಮು ಇಲ್ಲ, ಎನರ್ಜಿನೂ ಇಲ್ಲ. ಸೊ ಬರೀ ಅದೊಂದು ಜಂಪ್ ಮಾಡಿಬಿಟ್ಟು ಇಲ್ಲಿಂದ ಹೊರಡೋಮ. ಟೈಮ್ ಆಗುತ್ತೆ ಅಷ್ಟೇ ಅಲ್ಲ? ಓಕೆ ಗೈಸ್, ವೇಟ್ ಆ್ಯಂಡ್ ಸಿ. ಸೊ ನೋಡಿ, ಈಗ ಯುದ್ಧ ಭೂಮಿಗೆ ಕಳಿಸ್ತಾ ಇದ್ದೀವಿ. ಜೈಸಿ ಬಾ ಮಗನೇ, ನೋಡೋಗೋ, ಹೇಳ್ಬಿಟ್ಟೋಗೋ ಹೂ ಅಂತಂದು ಹೇಳಿ. ಹೌಸ್ ದ ಜೋಶ್, ಹೌಸ್ ದ ಜೋಶ್. ಹೋಗ್ತಾವ್ರೆ, ಏನ್ ಮಾಡ್ತಾನೋ ಗೊತ್ತಿಲ್ಲ. ಮೇಲಕ್ಕೆ ಹೋಗಿ ಬೀಳಿಸ್ತಾರೆ ನನ್ನ. ಹಾಯ್ ಮಾಡ್ಬಿಡು ಅಲ್ಲಿಂದ ಒಂದು, ಅದಕ್ಕೆ ಕಳಿಸಿರೋದಲ್ಲ ನನ್ನ. ಹೋಗಿದ್ದಾನೆ ಮೇಲೆ ಫುಲ್ಲು, ಏನಾಗುತ್ತೋ ಬನ್ನಿ ನೋಡೋಣ. ಇಷ್ಟೇನಾ ಗೈಸ್? ಈ ನಿಮ್ಮ ಅಭಿಷೇಕಿಗೆ ಇವೆಲ್ಲ ಚೈಲ್ಡ್ ಆಟಗಳಾಗ್ಬಿಟ್ವು. ಸೊ ಸಣ್ಣಗೆ ನಾವು ಬೀಳಿಸ್ತಾರೆ ಅಂತ ಅನ್ಕೊಂಡ್ವಿ, ಅದು ಇದೆಯಲ್ಲ ಅಲ್ಲಿಂದ ಒಂದೇ ಸರಿ ಕೆಳಗೆ ಬೀಳಿಸ್ತಾರೆ ಅನ್ಕೊಂಡ್ರೆ ನಮ್ಮ ಮಕ್ಕಳು ನಿಧಾನಕ್ಕೆ ಜೋತ್ ಬಿಡ್ತಾವ್ರೆ. ಸೊ ಸ್ಕಿಪ್ ಇದು. ನಮಗೆ ಥ್ರಿಲ್ಲಿಂಗ್ ಬೇಕು ಗೈಸ್, ಕಿಕ್ ಬೇಕು ನಮಗೆ. ಸೊ ಕಿಕ್ ಬರೋ ಐಟಮ್ ಏನಾರ ಹುಡ್ಕೋಣ ಬನ್ನಿ ಬೇಗ. ಅದನ್ನ ನೋಡಿ ಗೈಸ್, ಅದನ್ನ ಆಡೋಣ 360 ಸ್ವಿಂಗ್ ಅಂತ ಅಂದ್ರೆ ನನ್ನ ಮಕ್ಕಳು ಬಿಲೋ 60 kg ಅಷ್ಟೇ ಅಂತ ಹೇಳಿದ್ರು. ಈಗ ಯಾವ ಅಡಲ್ಟ್ ತಾನೇ ಬಿಲೋ 60 ಇರ್ತಾನೆ ಗೈಸ್, ನೀವೇ ಹೇಳಿ. ಇವ್ನು ನೋಡಿ, ಇವ್ನ 2 ತೊಡೆ ಕಿತ್ತಾಕಿದ್ರೆ 60 kg ಆಗುತ್ತಂತೆ. ಮತ್ತೆ ನಮ್ಮಂತರೆಲ್ಲ ಹಿಂಗೆ ಆಡ್ಬೇಕು, ಕಿಡ್ಸ್ ಗೇಮ್ ಅಂತ ಇಡ್ರಿ ಅಂತಂದ್ರೆ ಇಲ್ಲ ಇದು ಅಡಲ್ಟ್ಸೇ ಅಂತಿದಾರೆ ಅವರು. ಅದಕ್ಕೆ ಇವ್ರೊಬ್ರನ್ನೇ ಕಳಿಸ್ತಾ ಇದೀವಿ ಈಗ ಆಟಾಡೋದಿಕ್ಕೆ. ಸೇಫ್ಟಿ ಕಮಿಂಗ್, ವೇಟ್ ಬ್ರೋ. ಸೊ ಗಾಯ್ಸ್ ಈಗ ನಾವು ಹೋಗ್ತಾ ಇದೀವಿ ನೋಡಿ. ನಮ್ಮ ಡ್ರೈವರು ಗಾಡಿ ಕರ್ಕೊಂಡು ಪಾರ್ಕಿಂಗ್ ಕರ್ಕೊಂಡು ಹೋಗ್ತಾ ಇದಾರೆ. ಪರ್ಸನಲ್ ಡ್ರೈವರ್ ಆಗಿ ಇಟ್ಕೊಂಡಿದ್ದೀವಿ ನಾವು ಇಲ್ಲಿ. ಮಂಡಿ ಪಾರ್ಕಿಂಗ್ ಒಂದು ಅಷ್ಟು ರಿಕ್ಷು ಅಂತ ಅನ್ಕೋಬೇಡಿ, ಕಂಪ್ನಿಯವರು ಅವ್ರಿಗೆ ಕೊಟ್ಟಿರೋದು. ಹೋಗ್ತಾ ಇದೀವಿ ಎಲ್ಲ ಮುಗಿಸ್ಕೊಂಡು. ಹೇಗಿತ್ತಪ್ಪ ವರ್ತಾ? ವರ್ತ್ 400 ರೂಪಾಯಿ ಕೊಟ್ಟು ಎಂಜಾಯ್ ಮಾಡಿ. ಯಾವಾಗ್ಲೂ ಲಾಸ್ಟ್ 2 ಅವರ್ ಇದ್ದಾಗ ಹೋಗಿ ಎಲ್ಲ ಟಿಕೆಟ್ ನ 400 ರೂಪಾಯಿ ತಗೊಂಡು ಫಾಸ್ಟ್. ಅದಕ್ಕೆ ಟ್ಯಾಲೆಂಟ್ ಬೇಕು, ಆ ಟ್ಯಾಲೆಂಟ್ ನನ್ನಿಂದ ಸಿಕ್ಕಿದ್ದು. ಟ್ರ್ಯಾಕ್ ಅಲ್ಲಿ ಎಲ್ಲಾ ಗೇಮ್ಸ್ ಆಡ್ ಬಂದ್ಬಿಟ್ಟಿದೆ ಗೈಸ್. ವಾಟರ್ ಗೇಮ್ಸ್ ಒಂದು ಮಿಸ್ ಆಯ್ತು ಗೈಸ್, ಬಟ್ ನೆಕ್ಸ್ಟ್ ಟೈಮ್ ಮಾಡ್ಬೇಕು ನೀವು. ಬನ್ನಿ ಎಲ್ಲ ಮಾಡೋಣ ನೆಕ್ಸ್ಟ್ ಟೈಮು ಬಂದಾಗ. ಮತ್ತೆ ವಯನಾಡ್ ಕಡೆ ಹೋಗೋಣ ಇವಾಗ. ಬನ್ನಿ, ನಮ್ಮ ಗಾಡಿ ಹತ್ರ ಬಂದ್ವಿ ನಾವು, ಕಾರ್ ಹತ್ಕೊಂಡು ಹೋಗೋದೆ. ಗೈಸ್ ಇಷ್ಟೋ ತನಕ ರೂಮ್ ಹುಡ್ತೀವಿ, ಒಂದು ರೂಮ್ ಫೈನಲೈಸ್ ಮಾಡಿದೀವಿ. ಈಗ ಫಿಶ್ ಬೇಕು ಅಂತಂದೇಳಿ ಅಣ್ಣವರಿಗೆ, ಈ ಅಣ್ಣರಿಗೆಲ್ಲ ಇವರು ಪ್ಯೂರ್ ವೆಜ್ಜು, ನಾನು ಕೂಡ ಪ್ಯೂರ್ ವೆಜ್ಜೆ. ಈ ಅಣ್ಣಗೆ ಫಿಶ್ ಬೇಕಂತೆ, ಫಿಶ್ ನೋಡ್ತಾ ಇದ್ದೀನಿ. ಫಸ್ಟ್ ಪಾತ್ರೆ ಎಲ್ಲ ಐತಂತ, ಎಲ್ಲಿ ಹೋಗೋಣ? ಕಿಚನ್ ಇತ್ತಪ್ಪ ಗೈಸ್. ನೋಡಿ ಈಗ ಊಟ, ನಾನು ಪಲಾವ್ ತಿಂತಾ ಇದ್ದೀನಿ, ದೋಸೆ ತಿಂತಾ ಇದ್ದಾನೆ. ನಾವು ವೆಜ್ನವರು ಏನು ಮಾಡಂಗಿಲ್ಲ. ಈ ಬಟ್ ಇಲ್ಲಿ ನೋಡಿ ಫಿಶ್, ನೋಡಿ ಫಿಶ್. ಅದು ವೆಜ್ಜಾ? ಕಟ್ ಮಾಡ್ತೀನಿ ಡೋಂಟ್ ವರಿ. ನೋಡಿ ಗೈಸ್, ಪರಾಟ ಹೇಳ್ಕೊಂಡಿದ್ದಾನೆ. ಊಟ ಮಾಡಿದ್ಮೇಲೆ ಸಿಗಮ್ಮ. ಸೊ ಗೈಸ್ ಈಗ ಊಟ ಮುಗಿಸಿದ್ದೀವಿ ಎಲ್ಲ. ಊಟ ಮುಗಿಸಿ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಫೋನ್ ಚಾರ್ಜ್ ಮಾಡ್ಕೊಂಡು ಈಗ ಎಷ್ಟಾಗಿದೆ ಬಿಲ್ಲು? 500 ರೂಪಾಯಿ ಬಿಲ್ಲಾಗಿದೆ. ಮುಗಿಸಿ ರೂಮಿಗೆ ಹೋಗೋಣ ನಡೀರಿ. ಮತ್ತೇಕೆ ಇವರು ಬಂದ ಗಡತ್ತಾಗ ತಿಂದ ಒಂಚೂರು ತಿಂತೀನಿ ಒಂದು. ಮೂತಿ ಒರೆಸ್ಕೊಳಕ್ಕೂ ಬಿಡಲ್ಲಪ್ಪ. ಹೇಳ್ಬೇಡ, ರಿಯಾಲಿಟಿ ಇರ್ಬೇಕಣ್ಣ. ರಿಯಲ್ ಆಗಿ ನಾವು ಒರೆಸ್ಕೊಂಡಿಲ್ಲ ಮೂತಿನ. ಹೋಗಿ ರೂಮಲ್ಲಿ ಪಾಚ್ಕೊಳೋದೆ ಇವಾಗ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಈಗ ಎದ್ದಿದ್ದೀವಿ. ಈಗ ಎದ್ದೆ. ರಾತ್ರಿ ಎಲ್ಲ ಫುಲ್ ಟಯರ್ಡಾಗಿ ಊಟ ಆದ್ಮೇಲೆ ಮಲ್ಕೊಂಬಿಟ್ಟಿದ್ವಿ. ಒಂದು ವ್ಯೂ ತೋರಿಸ್ತೀನಿ ನೋಡಿ, ಆ ಥರ ಇದೆ ವ್ಯೂ ಅಂತಂದು ಹೇಳಿ. ಕಳೆದು ಹೋಗ್ಬೇಕು. ಕ್ಯಾಮ್ರಾದಲ್ಲಿ ನಿಮಗೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ವ್ಯೂ ಮಾತ್ರ ಅಲ್ಟಿ ಇದೆ ಗೈಸ್. ಕೇರಳ ಬಸ್ ನೋಡಿ, ಓಪನ್ ಏರ್ ಕಂಡೀಷನ್ ಬಸ್ಸು ಕೇರಳದೆಲ್ಲ ಫುಲ್ಲು.
ಸಖತ್ತಾಗಿದೆ ಎಲ್ಲ. ನಮ್ಮ ಫಿಲಿಪೈನ್ಸಲ್ಲಿ ತಗತ್ತೆ ಅಂತ ಇತ್ತು ಪ್ಲೇಸು, ಆ ಥರನೇ ವೈಬ್ ಕೊಡ್ತಾ ಇದೆ ಅದು. ಅದು ಸಿಟಿ ತಗತ್ತೆ ಥರನೇ ಕಾಣಿಸ್ತಾ ಇಲ್ವಾ ಇದು? ಆ ತಗತ್ತಲ್ಲೂ ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ನೋಡಿದರೆ ಆ ಥರ ಬಿಲ್ಡಿಂಗ್ ಕಾಣವು. ಭಾಗ್ಯ ಐತೆ ಬಾಗಿ ಗುಡ್ಡದ ಮೇಲೆ ಮನೆಗಳಿರ್ಬೇಕಾಗಿತ್ತು ಅಷ್ಟೇ. ಚೆನ್ನಾಗೈತಿ. ಗೋಕಾರ್ಟಿಂಗಿಗೆ ಅಂತೇಳಿ ಬಂದಿದ್ದೀವಿ ಇಲ್ಲಿ. ಗೋಕಾರ್ಟಿಂಗ್ನ ಆಡಬೇಕು ಅಂತಂದೇಳಿ ಬೆಳಗ್ಗೆನೇ ಇದ್ದು ಕಷ್ಟಪಟ್ಟು ಇಲ್ಲಿ ಕರ್ಕೊಂಬಂದಿದ್ದಾರೆ ನೋಡಿ. 4 lakhs ಎಲ್ಲ ಲ್ಯಾಬ್ಸ್ ಅಮೌಂಟು ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ಮಾಡೋಣ ಅಂತ ಇದ್ದಾರೆ. ಬಡ್ಜೆಟಿಗೆ ಹೊರಗಿದ್ರು ಅದು ನೋಡಿ ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದೇಳಿ ಎಲ್ಲ ಫುಲ್ಲು. ಯಾವತ್ತೂ ಆಡಿಲ್ಲ, ಸೊ ಅದಕ್ಕೆ ಆಡ್ಬಿಡೋಣ ಅಂತಂದೇಳಿ ಅಂತ ಇದ್ದಾರೆ. ನೋಡಮ್ಮ, ಟ್ರೈ ಮಾಡಮ್ಮ ಹೇಗಿರುತ್ತೆ ಅಂತೇಳಿ ಎಕ್ಸ್ಪೀರಿಯನ್ಸ್. ಬನ್ನಿ ಒಂದ್ಸಲ ಆಡಿ ನೋಡಮ್ಮ ಎಲ್ಲ ಹೇಗಿರುತ್ತೆ ಅಂತಂದೇಳಿ. ಇದರಲ್ಲಿ ಶೇರಿಂಗ್ ಅಂತಂದು ಹೇಳ್ತೀನಿ ನೋಡಿ. ದಿಸ್ ಆರ್ ದ ಪ್ರೈಸಸ್. ಶೇರ್ ಮಾಡ್ಬೋದೇನೋ ಅಂತಂದೇಳಿ ಕೇಳಿದ್ವಿ. 1 ಲಕ್ಷ ತಗೊಂಡು ಎಲ್ಲರೂ ಇಲ್ಲ ಅಂತಂದೇಳಿ ಹೇಳಿದ್ರಿ ಅವರು. ಸೊ ಈಗ ಈ ಪ್ರೈಸ್ ಕೊಡ್ತಾರೆ ನಮಗೆ ಗೆದ್ದವರಿಗೆ. ಯಾವ ಟ್ರೋಫಿಗೆ ಹೇಳೋಣ ಕಾಂಪಿಟೇಷನಿಗೆ? ಶೆಟ್ಟಿ ಯಾವ ಟ್ರೋಫಿ ಬೇಕು ಗೆದ್ರೆ? 2ರಲ್ಲಿ 2 ಬೇಕಾ? ನೋಡ್ರಿ ಇವನಿಗೆ 2 ಬೇಕಂತ. ನನ್ನ ಮಗುಗೆ 1 ಕೇಳ ಅಂದರೆ ಅತಿ ಆಸೆ ಎಲ್ಲ ನಮ್ಮ ಹುಡುಗರಿಗೆ. ಏನು ಮಾಡೋಣ ಹೇಳಿ. ಸೊ ಗಾಯ್ಸ್ ಈಗ ನೋಡಿ ನಮ್ಮ ರೇಸರ್ ರೆಡಿ ಆಗಿದ್ದಾನೆ. ರೇಸರ್ ಹಾಯ್ ಹೇಳ್ಬಿಡಪ್ಪ. ಹಾಯ್ ಗೈಸ್, ಬನ್ನಿ ಗೋ ಕಾರ್ಟಿಂಗ್ ಆಡೋಣ. ನಾವು ರೆಡಿ ಆಗಿದ್ದೀವಿ ಫುಲ್ಲು. ಬಿದ್ದು ನನಗೆ ಗೋ ಕಾರ್ಟಿಂಗ್ ರೇಸ್ ಹಂಗೆ ಮಾಡಿದ್ವಿ. ಇವೆಲ್ಲ ಎಗರ್ಕೊಂಡು ಹೋಗ್ಬೇಕು ಟೈರ್ಗಳು, ಆ ಥರ ಆಡೋಣ. ಬನ್ನಿ. 1 ಟೈರ್ ಟಚ್ ಮಾಡಿದ್ರು ಡಿಸ್ಕ್ವಾಲಿಫೈ ಮಾಡಿ ಫೈನ್ ಕಟ್ಸ್ಕೊಂತಾರಂತೆ. ಸೊ ಹುಷಾರಾಗಿ ಹೊಡಿಬೇಕು ನಾವು ಇದನ್ನೆಲ್ಲ. ಆ್ಯಂಡ್ ಪ್ಲೇಸ್ ನೋಡಿ ಯಾವ ಥರ ಇದೆ ಅಂತಂದು ಹೇಳಿ ಕಾರ್ಟಿಂಗ್ ಮಾಡೋದಕ್ಕೆ. ಬಟ್ ಇವತ್ತು ಯಾಕೋ ಭಾಳ ಬಿಸಿಲಿದೆ. ಒಂಚೂರು ವೆದರ್ ಸಪೋರ್ಟ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರೋದು. ವೆದರೆಲ್ಲ ಸಪೋರ್ಟ್ ಆಗಿದ್ದಿದ್ರು. ಸೊ ಗಾಯ್ಸ್ ಈಗ ತಾನೇ ಆಡಿ ಮುಗಿಸಿದ್ವಿ. ಗೋ ಕಾರ್ಟಿಂಗ್ನ ಸಖತ್ತಾಗಿತ್ತು. ಫುಲ್ ಡ್ರಿಫ್ಟಿಂಗ್ ಮಾಡಿ ರೇಸರ್ ಥರನೇ ಫೀಲ್ ಬರ್ತಾಯಿತ್ತು ಫುಲ್ಲು. ಆ ಕ್ಲಿಪ್ಸ್ನ ಹೇಗಿದ್ದು ಅಂತ ಹೇಳಿ ಹಾಕ್ತೀನಿ, ಹೋಗಿ ನೋಡ್ಕೊಂಬಂದು ನೀವು ಅಲ್ಲಿ ತನಕ. ಸೊ ಗೈಸ್ ಇಲ್ಲಿ ನೀರು ಅಂತೆ. ನಮ್ಮ ಫ್ರೆಂಡ್ ನೀರ ಟ್ರೈ ಮಾಡೋಣ ಅಂತೇಳಿ ಬಂದಿದ್ದಾರೆ. ನೋಡ್ರಿ ಇಲ್ಲಿ ನೀರ ಅಂತಂದೇಳಿ ಹೊಡೆದು ಟ್ರೈ ಮಾಡೋಣ ಯಾವ ಥರ ಇದೆ ಅಂತ. ಘಟ ಕುಡಿಬೇಕು ತಗೊಳಪ್ಪ. ವಾ ಒಂಥರ ಮಜ್ಜಿಗೆಗೂ ಅಲ್ಲ, ಆ ಕಡೆ ಇದೂ ಅಲ್ಲ, ಹಂಗೈತೆ. ಬೈನಿದ್ದಂಗಿದೆ. ಏನಪ್ಪ ಟ್ರೈ ಮಾಡ್ತಿದ್ದೀವಿ ಏನೋ. ಈ ಥರ ಪ್ಲೇಸಿಗೆ ಬಂದಾಗ ಮತ್ತೆ ಸಿಗಲ್ಲ ಗಾಯ್ಸ್, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಎಲ್ಲ ಥರನೂ. 1 second ಮಾಡ್ತಿದ್ದೀವಿ. ಇಲ್ಲಿ ನೋಡ್ರಿ ನಮ್ಮ ಮಗ ಫ್ರೆಂಡ್ ಅವ್ನಿಗೆ ಟ್ರೈ ಮಾಡ್ಸೋಣ ಅಂತ ಹೇಳಿ ಹೋದ. ಇವರು ಹೋಯ್ಕಂತವ್ರು ಬೇಡ 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 ಅಂತಂದೇಳಿ. ಸೊ ಗಾಯ್ಸ್ ಬೆಳಗ್ಗೆ ಏನು ತಿಂದಿಲ್ಲ, ಹೊಟ್ಟೆ ಹಸುವಾಗ್ಬಿಟ್ಟಿದೆ. ಅದಕ್ಕೆ ತಿನ್ನೋಣ ಅಂತೇಳಿ ಬರ್ಗರಿಗೆ ಕರ್ಕೊಂಬಂದಿದ್ದಾರೆ ನಮ್ಮ ಹುಡುಗ. ಬರ್ಗರ್ ತಿನ್ನಕ್ಕಂತ ಹೇಳಿ ಬಂದಿದ್ದೀವಿ. ಒಂದು ಪಾರ್ಸಲ್ ತಗೊಂಡು ಹೋಗ್ಬೇಕು ಅಂತೇಳಿ ಟೈಮ್ ಇಲ್ಲ ಕುತ್ಕೊಂಡು ತಿನ್ನೋದಕ್ಕೆ. ಸೊ ಒಂದು ಬರ್ಗರ್ ಪಾರ್ಸಲ್ ತಗೊಂಡು ಹೋಗ್ಬಿಡ್ತೀವಿ ಇಲ್ಲಿಂದ. ಬನ್ನಿ ಬರ್ಗರ್ ತಗೊಳೋಣ. ಒಂದು ಆ್ಯಂಬಿಯನ್ಸ್ ನೋಡಿ ಗೈಸ್ ಯಾವ ಥರ ಇದೆ, ಸಕ್ಕತ್ತಾಗಿದೆ ಆ್ಯಂಬಿಯನ್ಸ್ ಎಲ್ಲ.
ಸೊ ಗೈಸ್ ಇಲ್ಲಿ ನೋಡಿ ರಾಕ್ಷಸರು ತಿಂದಂಗೆ ಬರ್ಗರ್ ತಿಂದು ಖಾಲಿ ಮಾಡಿದ್ದಾರೆ. ಒಬ್ಬ ಎಷ್ಟು ಬಿಸಿಲು ಹೊಡಿತಿದ್ಯೋ ನಿನಗೆ, ಭಾರಿ ಬಿಸಿಲು ಹೊಡಿತಿದೆ ನಮಗೆ, ಅದಕ್ಕೆ ಹಾಕೊಂಡಿದ್ದೀವಿ ಹಿಂಗೆ ಬರ್ಗರ್ ತಿಂದ್ವಿ. ಏನು ತಿನ್ನಂಗೆ ಅನ್ನಿಸ್ತು, ಒಟ್ಟು ಚೆನ್ನಾಗಿ ಟೇಸ್ಟ್ ಒಂದು ಚೆನ್ನಾಗಿತ್ತು. ಬಟ್ ಏನು ಹೇಳಿಲ್ಲ ಅದ್ರ ಒಳಗಡೆ ಖಾರದ ನೀರು ಇತ್ತು ಒಂದು ಬಾಟ್ಲು, ಹಂಗೆ ಆ ಥರ ಕಾದಿಲ್ಲ ಬಾಟ್ಲಲ್ಲಿ. ಓಕೆ ಓಕೆ ನೋಡಿ ಗೈಸ್, ಹಿಂಗೆ ಹೊರಗಡೆ ಬಂದಾಗ ಈ ಥರ ಸೇವಿಂಗ್ಸ್ ಕಲ್ತ್ಕೋಬೇಕು ಗೈಸ್. ನೀರ್ದಾಗೆ ನೀರು ಕೇಳಿ ಕುಡಿದ್ಬಿಟ್ರೆ ಮುಗಿದೋಯ್ತಲ್ಲ, ಬಾಗ್ಲು ತಗೊಂಡು ಅವಶ್ಯಕತೆ ಇರಲ್ಲ. ಈಗ ಬನ್ನಿ ಬಿಲ್ ಪೇ ಮಾಡಿ ಹೊರಡೋದು. ಕೇವ್ಸ್ ತೋರಿಸ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ